ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ರಾಕಿ. ತಂಗಿರು ನಿದ್ದೆಯಿಂದ ಇದ್ರಾ? ಇನ್ನೂ ಇಲ್ಲ ಮಮ್ಮಿ. ನಾನ್ ನಿಂಗ್ ಹೆಲ್ಪ್ ಮಾಡ್ಲಾ? ನೀನೇನ್ ಮಾಡ್ತೀಯ ರಾಕಿ? ರಂಗೋಲಿ ಹಾಕ್ತೀನಿ, ಇಲ್ಲ ಅಂದ್ರೆ ನೀನ್ ಹಾಕಿರೋ ರಂಗೋಲಿಗೆ ಕಲರ್ಸ್ ಹಾಕ್ತೀನಿ. ನೀನು ರಂಗೋಲಿ ಹಾಕ್ತ್ಯಾ? ಯಾಕ್ ಹಾಕಲ್ಲ? ಅವತ್ತು ನೀವ್ ಲೇಡೀಸ್ ಎಲ್ಲ ಸ್ಟ್ರೈಕ್ ಮಾಡಿದಾಗ ನಾವ್ ಜೆಂಟ್ಸ್ ಎಲ್ರು ಮನೆ ಕೆಲ್ಸ ಅಡ್ಗೆ ಕೆಲ್ಸ ಮಾಡಿದ್ವಿ ಅಲ್ವಾ? ಇವತ್ತು ನಾವು ಯಾವ ಸ್ಟ್ರೈಕು ಮಾಡ್ತಿಲ್ಲ. ನೀನ್ ಕೆಲ್ಸ ಮಾಡೋ ಅವಶ್ಯಕತೆನೂ ಇಲ್ಲ. ಹಾಗೆ ಸುಮ್ನೆ ಕುತ್ಕೊಂಡ್ ನೋಡು. ಸರಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ರಾಕಿ. ಇದೇನ್ರಿ ಇಷ್ಟು ದೊಡ್ಡ ರಂಗೋಲಿ ಹಾಕಿದೀರಾ? ಇವತ್ತು ಹಬ್ಬ ಇದೆ ರೀ, ಜೊತೆಗೆ ವ್ರತ ಕೂಡ ಇದೆಯಲ್ಲ. ಮತ್ತೆ ನಾನು ಆ ಕಡೆ ಹೋಗೋದು ಹೇಗ್ರಿ? ಹೇಗ್ ಹೋಗ್ತಿರೋ ನನ್ ಗೊತ್ತಿಲ್ಲ, ಆದ್ರೆ ನನ್ ರಂಗೋಲಿ ಮಾತ್ರ ತುಳಿಬಾರ್ದು. ಸ್ವಲ್ಪ ದಾರಿ ಬಿಟ್ಟು ರಂಗೋಲಿ ಹಾಕ್ಬೋದಾಗಿತ್ತಲ್ವಾ? ರಂಗೋಲಿನ ಮನೆ ಮುಂದೆನೆ ಹಾಕೋದು. ಆದ್ರೂ ಜಾಗಿಂಗ್ ಮಾಡೋರ್ಗೆ ಜಂಪಿಂಗ್ ಮಾಡೋದ್ ಗೊತ್ತಿಲ್ವಾ? ನಿಮ್ಮಿಷ್ಟ. ಜಂಪ್ ಮಾಡ್ತಿರೋ, ಕುಂಟ್ಕೊಂಡ್ ಹೋಗ್ತೀರೋ, ಹಾರ್ಕೊಂಡ್ ಹೋಗ್ತೀರೋ, ಆದ್ರೆ ರಂಗೋಲಿನ ಮಾತ್ರ ಟಚ್ ಮಾಡದೆ ಹೋಗ್ಬೇಕು. ಎಕ್ಸ್ಕ್ಯೂಸ್ ಮೀ, ಜಂಪಿಂಗ್ ಬಗ್ಗೆ ನೀವು ನನಗೆ ಹೇಳಕ್ ಬರ್ಬೇಡ್ರಿ. ಹೈ ಜಂಪು, ಲಾಂಗ್ ಜಂಪು, ಫ್ರಾಕ್ ಜಂಪು ಇದ್ರಲ್ಲೆಲ್ಲ ನಾನು ಫೇಮಸ್ ರೀ. ಹೌದಾ? ಹಾ. ಹಾಗಿದ್ರೆ ಇದನ್ನ ಟಚ್ ಮಾಡಿದ್ರೆ ನಿಮ್ಗೆ ಪನಿಷ್ಮೆಂಟ್ ಸಿಗತ್ತೆ. ಓ, ಟಚ್ ಮಾಡದೆ ಇದ್ರೆ ನಿಮಗ್ ಪನಿಷ್ಮೆಂಟ್ ಕೊಡ್ಬೋದಾ? ಟಚ್ ಮಾಡದೆ ಹೋಗಿ ತೋರಿಸಿ ನೋಡೋಣ. ಓ, ಟಚ್ ಮಾಡ್ದೇನೆ ಹೋಗ್ತೀನಿ, ನೋಡ್ತೀರಾ? ಬೆಟಾ? ಓಕೆ. ಇದು ಚೆನ್ನಾಗಿಲ್ಲ. ಛೀ, ಇದು ಸ್ವಲ್ಪನೂ ಚೆನ್ನಾಗಿಲ್ಲ. ಇದೊಂದು ಸ್ವಲ್ಪ ಚೆನ್ನಾಗಿದೆ, ಆದ್ರೆ ಇದು ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನೀನ್ ಯಾವಾಗ ಬಂದ್ಯೋ? ನೀನು ಫ್ಯಾಷನ್ ಪ್ಯಾರಡೈಸ್ ಸ್ಟಾರ್ಟ್ ಮಾಡಿದಾಗ ಬಂದ. ಅಂದ್ರೆ ಎಲ್ಲ ನೋಡ್ಬಿಟ್ಯಾ? ನೋಡ್ದೆ, ಆದ್ರೆ ಏನು ಅರ್ಥ ಆಗ್ಲಿಲ್ಲ. ಹೌದು, ಯಾಕೆ ಸೀರೆ ಬದಲಾಯಿಸಿದೆ? ಅಂದ್ರೆ ಇವತ್ತು ನಮ್ಮ ಮನೇಲಿ ಹಬ್ಬ ಅಲ್ವೇನೋ. ನಿನ್ ತಯಾರಿ ನೋಡ್ತಾ ಇದ್ರೆ ನೀನ್ ಹಬ್ಬಕ್ಕೆ ರೆಡಿ ಆಗ್ತಿರೋ ತರ ಇಲ್ಲ, ಯಾವ್ದೋ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ರೆಡಿ ಆಗ್ತಿರೋ ತರ ಇದೆ. ನೋಡಕ್ಕೆ ಆ ತರ ಕಾಣಿಸ್ತಿತ್ತ? ಅಕಸ್ಮಾತ್ ನೀನು ನಿಜವಾಗ್ಲೂ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ರೆಡಿ ಆಗ್ತಿದ್ಯೋ ಹೇಗೆ? ಯಾಕೆ ಆಗ್ಬಾರ್ದಾ? ಓಲ್ಡ್ ಏಜ್ ಅಲ್ಲಿ ಈ ಟೀನೇಜ್ ಲುಕ್ ಯಾಕೆ? ಸ್ವರ್ಗದಲ್ಲಿರೋ ಮಾವಂಗೆ ಮನಶಾಂತಿ ಇಲ್ದಿರೋ ತರ ಮಾಡ್ಬೇಕಂತಿದ್ಯಾ? ಅವ್ರಿನ್ನು ಸ್ವರ್ಗದಲ್ಲೇ ಯಾಕೋ ಇರ್ತಾರೆ? ಯಾರಿಗೋ ಹುಟ್ಟಿ ಇನ್ಯಾರನೋ ಮದ್ವೆ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನೀನ್ ಇನ್ನೊಂದ್ ಮದ್ವೆ ಆಗ್ಬೇಕಂತಿದ್ಯಾ? ತಪ್ಪೇನೋ ಇದೆ? ಅಭಿ ಆಗಿದ್ದಾನೆ, ಹೊಸು ಕೂಡ ಮಾಡ್ಕೊಂಡಿದ್ದಾಳೆ. ಹಾಗೆ ನಾನು ಮದ್ವೆ ಮಾಡ್ಕೋತೀನಿ. ಹಾಗಾದ್ರೆ ಜೋಡಿ ನೋಡಕ್ ಶುರು ಮಾಡೋಂತೀಯಾ?
ನನ್ನನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋ ಒಬ್ನೇ ಒಬ್ಬ ಮುದ್ದು ಸೋದರಳಿಯ ಕಣೋ ನೀನು. ನಿನಗೆ ಯಾವ ತರ ಸಂಬಂಧ ನೋಡು ಅಂತ ಹೇಳ್ತೀಯಾ? ನನಗೆ ಲಾಯರ್, ಇಂಜಿನಿಯರ್ ಬೇಡ ಕಣೋ. ಡಾಕ್ಟರ್, ಆಕ್ಟರ್ ಕೂಡ ಬೇಡ ಕಣೋ. ಸಿಂಪಲ್ ಆಗಿ ಸ್ಕೂಲ್ ಮಾಸ್ಟರ್ ಆಗಿದ್ರು ಪರವಾಗಿಲ್ಲ. ನನ್ನ ಸೌಂದರ್ಯಕ್ಕೆ ತಕ್ಕ ಹಾಗೆ ಗಡ್ಡ ಇರೋರು, ಕನ್ನಡಕ ಹಾಕೊಂಡಿರೋರು, ಸುಮಾರಾಗಿದ್ರೆ ಸಾಕು. ಏನ್ ಮಾತಾಡ್ತಿದ್ಯಾ? ನಿಜವಾಗ್ಲೂ ಮದ್ವೆ ಆಗ್ಬೇಕಂತಿದ್ಯಾ? ಅಂದ್ರೆ ನೀನ್ ಕಾಮಿಡಿ ಮಾಡ್ತೀಯಾ? ತಮಾಷೆಗೂ ಕೂಡ ಇದನ್ನ ಸೀರಿಯಸ್ ಆಗಿ ತಗೋಬೇಡ. ಆಲ್ರೆಡಿ ಮಾವನ್ನ ಮರ್ಡರ್ ಮಾಡಿದ್ಯಾ, ಇನ್ನೊಬ್ರನ್ನ ಮತ್ತೆ ಮಾಡಬೇಡ. ಆಂಟಿ ಆಂಟಿ ನೋಡು, ನಿನ್ ಪಾರ್ಟ್ನರ್ ಬಂದ್ಲು. ಇಬ್ರು ಕುತ್ಕೊಂಡು ಹಾರ್ಟೆ ಹೊಡೀರಿ. ಏನಿ ನಿಮ್ಮಮ್ಮ ಬಂದ್ರಾ? ಇನ್ನೂ ಬಂದಿಲ್ಲ ಆಂಟಿ, ಅದೇ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಮಾಡ್ಕೋಬೇಡ ಕಣೆ, ಖಂಡಿತ ನಿಮ್ಮಮ್ಮ ಬರ್ತಾರೆ. ತುಂಬಾ ಅಭ್ಯಾಸ ಇರೋ ಕೆಲ್ಸ ತರ ಮಾಡಿದ್ರಿ. ನನಗೆ ಅಭ್ಯಾಸನೇ ಅಲ್ವಾ? ಅಭ್ಯಾಸನಾ? ಐ ಮೀನ್, ಇವೆಂಟ್ ಅಲ್ಲಿ ಕೆಲವೊಂದ್ಸರಿ ಮದುವೆ ಗಂಡು ಮದುವೆ ಹೆಣ್ಣು ಬೊಂಬೆಗಳಿಗೆ ಇದೇ ತರ ರೆಡಿ ಮಾಡಿ ಡ್ರೆಸ್ ಹಾಕಿ ಪಿನ್ ಹಾಕ್ತಾ ಇರ್ತೀವಿ. ಓ, ಆ ತರ ಎಕ್ಸ್ಪೀರಿಯನ್ಸ್ ಆಗಿರೋದಾ? ನೀವೇನ್ ಅನ್ಕೊಂಡ್ರಿ? ಅದು ಏನು ಅನ್ಕೊಂಡಿಲ್ಲ. ನಾನೇನ್ ಅನ್ಕೊಳ್ಳಲ್ಲ, ಹೇಳಿ. ನಾನೇನಾದ್ರೂ ಅನ್ಕೊಂಡಿದ್ರಲ್ವಾ ಹೇಳೋಕೆ? ನಿಮ್ ಮನ್ಸಲ್ಲಿ ನೀವೇನೋ ಅನ್ಕೊಂಡಿದ್ದೀರಾ, ಹೇಳಿ. ನಿಮಗೆ ಹೇಗ್ ಗೊತ್ತು? ನನಗ ಆ ರೀತಿ ಅನಿಸ್ತು. ಏನಂತ ಅನ್ನಿಸ್ತು? ನೀವೇನು ರಿವರ್ಸಲ್ ಎಲ್ಲ ನನ್ ಕೇಳ್ತಾ ಇದ್ದೀರಲ್ಲ, ಮೊದಲು ನೀವ್ ಹೇಳಿ ಏನ್ ಅನ್ಕೊಂಡ್ರಿ ಅಂತ. ಫಸ್ಟ್ ನೀವೇ ಹೇಳಿ. ಏನೇ ಆದ್ರೂ ನಿಮ್ಗೆ ಅದೇ ನಿಮ್ ಲೇಡೀಸ್ಗೆ ಸ್ವಲ್ಪ ಜಲಸಿ ಜಾಸ್ತಿ ಅಲ್ವಾ? ಪ್ರೀತಿ ಕೂಡ ಜಾಸ್ತಿನೇ. ಪ್ರತಿಯೊಂದನ್ನು ಅನುಮಾನವಾಗಿ ನೋಡ್ತೀರಾ. ಪ್ರೀತಿ ಇರೋ ಕಡೆ ಅನುಮಾನನೂ ಇರತ್ತೆ. ಓ, ನೀವು ಸೈಲೆಂಟ್ ಆಗಿದ್ದೀರಾ ಅಂತಂದ್ರೆ ನಾನು ಹೇಳಿದ್ನ ಅಕ್ಸೆಪ್ಟ್ ಮಾಡ್ದಂಗೆ ಅಲ್ವಾ? ಹಾಗೇನಿಲ್ಲ, ನನಗೇನ್ ಅಸೂಯೆ ಇಲ್ಲ. ಥ್ಯಾಂಕ್ಸ್. ಯಾರ್ ಮಾಮ ಕೇಳಿ ಲೇಡಿ? ನೋಡಲ್ಲಿ ಅವಳೆ. ಡಮ್ಮಿ ವಿಗ್ರಹ ಎಲ್ಲಿದೆ? ಅವಳು ತಗೊಂಡು ಹೋಗ್ತಿದ್ದಾಳಲ್ಲ, ಅದ್ರಲ್ಲೇ ಇದೆ. ಅದ್ರಲ್ಲ?
ಬೇಬಿ ನೀನ್ ನನ್ನ ಹತ್ರ ಇದ್ರೆ ಡೌಟ್ ಬರುತ್ತೆ. ಹೋಗಿ ಆ ಪೂಜೆಯಲ್ಲಿ ಕೂತ್ಕೋ. ಹಾ ಓಕೆ ಮಾಮ್. ಏನ್ ಬೇಕಿತ್ತಮ್ಮ? ಅದು ಪುರೋಹಿತರು ಜ್ಯೂಸ್ ಕುಡಿತಾರೇನೋ ಅಂತ. ವ್ರತ ಮುಗಿಯೋವರೆಗೂ ಪುರೋಹಿತರು ಏನೂ ಕುಡಿಯಲ್ಲ. ಕೊಡ್ತಿದ್ದೀರಾ? ಕೊಡೋದ್ ಕೊಟ್ರಿ, ಈಗ ಸ್ವಲ್ಪ ಜ್ಯೂಸ್ ಕುಡಿದು ಸುಧಾರಿಸ್ಕೊಳ್ಳಿ. ಏ ಹುಡ್ಗಿ, ಜ್ಯೂಸ್ ತಗೊಂಡ್ ಬಾ ಇಲ್ಲಿ. ಇಲ್ಲಿ ತಗೊಳ್ಳಿ ತಗೊಳ್ಳಿ ತಗೊಳ್ರಿ. ನೀವ್ ಕುಡಿಯಲ್ವಾ ಮೇಡಮ್? ನಾವು 1/2 ಕುಡಿತೀವಿ. ಅಯ್ಯೋ ಏನಾಯ್ತ್ರಿ? ಜ್ಯೂಸ್ ಚೆನ್ನಾಗಿಲ್ವಾ? ನಿಮ್ ಸೌಂಡಿಂಗೇ ಚೆನ್ನಾಗಿಲ್ಲ. ಮೇಡಮ್ ನಾನು ಹೋಗ್ಬೋದು? ಹೋಗು ಹೋಗು, ಜ್ಯೂಸ್ ಕುಡೀರಿ. ಇನ್ನೂ ವ್ರತ ಶುರು ಆಗಿಲ್ಲ, ನಿಮ್ಗೋಸ್ಕರನೇ ತಡೆದಿದ್ದೆ. ಅಯ್ಯೋ, ನನಗೋಸ್ಕರ ಯಾಕ್ರಿ ನಿಲ್ಸಿದ್ರಿ? ನಾನು ನೀವು ಒಟ್ಟಿಗೆ ವ್ರತ ನೋಡ್ಬೇಕಲ್ವಾ? ಇವತ್ತು ಒಟ್ಟಿಗೆ ನೋಡೋಣ, ಇನ್ನೊಂದಿನ ಒಟ್ಟಿಗೆ ಮಾಡೋಣ. ಏನ್ನ? ವ್ರತನ. ಮುಂದಿನ ವರ್ಷ ನಾವಿಬ್ರು ಸೇರಿ ವ್ರತ ಮಾಡೋಣ. ಅಯ್ಯೋ, ನನಗಿದೆಲ್ಲ ಬೇಕಿತ್ತ? ಇಲ್ಲೇ ಇದ್ರೆ ಉಸಿರು ಕಟ್ಟಿ ಸತ್ತೋಗ್ತೀನೇನೋ. ಎಲ್ಲಿಗ್ರಿ? 1 ನಿಮಿಷ ಬರ್ತೀನಿ ರೀ. ಅಯ್ಯೋ ಏನಂದ್ರೆ? ಒನ್ ಬೈ 2 ಅಂದಿದ್ನಲ್ಲ, ಅದಕ್ಕೆ ಕೊಟ್ಟಿರ್ಬೇಕು. ನನ್ ರಾಜ ಬಂದ, ನನ್ನ ರಾಮ, ನನ್ನ ಕೃಷ್ಣ ಬಂದ. ಅಕ್ಕ ಬಾ ಇಲ್ಲಿ. ಅಕ್ಕ, ವಿಗ್ರಹ ಬದಲಾಗಿರೋ ತರ ಇದೆ. ಏನಾಯ್ತು ವಸು? ಆ ವಿಗ್ರಹ ನಾವಿಟ್ಟಿದ್ ವಿಗ್ರಹ ಅಲ್ಲ ಅಕ್ಕ, ಬದಲಾಗಿದೆ. ವಿಗ್ರಹ ಬದಲಾಗಿದೆ ಅಂದ್ರೆ ಏನ್ ವಸು? ನಾವಿಟ್ಟಿರೋ ವಿಗ್ರಹಕ್ಕೆ ತಲೆ ಹಿಂದೆ ಚಕ್ರ ಇತ್ತು, ಅದಕ್ಕೆ ಚಿನ್ನದ ಸರ ಹಾಕಿದ್ವಿ, ಜೊತೆಗೆ ಹಾರನೂ ಇತ್ತು. ವಿಗ್ರಹನ ಯಾರು ಬದಲಾಯಿಸಿದ್ದಾರೆ. ಯಾರು ಬದಲಾಯಿಸ್ತಾರ ವಸು? ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಕೆಲ್ಸ ಆಯ್ತಾ? ಕದ್ಬಿಟ್ಟೆ ಮೇಡಮ್. ಅಲ್ಲಿ ಡಮ್ಮಿ ವಿಗ್ರಹನ ಇಟ್ಟಿದ್ದೀನಿ. ಒರಿಜಿನಲ್ ವಿಗ್ರಹ ಎಲ್ಲಿದೆ? ಅಲ್ಲೋಡಿ, ಆ ಬ್ಯಾಗಲ್ಲಿದೆ. ಸರಿ, ನೀನ್ ಈಗ್ಲೇ ಹೊರಟು ಹೋದ್ರೆ ಎಲ್ಲರಿಗೂ ನಿನ್ ಮೇಲೇನೆ ಡೌಟ್ ಬರುತ್ತೆ. ಸ್ವಲ್ಪ ಹೊತ್ತಿದ್ದು ಆಮೇಲೆ ಬ್ಯಾಗ್ ತಗೊಂಡು ಹೋಗು. ಓಕೆ ಮೇಡಮ್. ಈಗೇನ್ ಮಾಡೋದು ವಸು?
ಬೇಗ ಅವರಿಗೆ ಹೇಳ್ಬೇಕು ಅಕ್ಕ. ಅಕ್ಕ, ಅಲ್ಲಿವರೆಗೂ ಈ ವಿಷಯನ ಯಾರಿಗೂ ಹೇಳ್ಬೇಡ. ಬೇಗ ಹೋಗು ವಸು. ನಡೀರಿ. ಏನಮ್ಮ, ನೀನ್ ಬಂದು ನಿನ್ ಕೈ ಅಚ್ಚೆ ಹಾಕು. ನಿನ್ನೆ ಬಾ ಅಂತಿದ್ದೀನಲ್ಲ. ಕೈ ಅಚ್ಚೆ ಇಡು. ನನ್ ಕೈಗೆ ಏಟಾಗಿದೆ ಮೇಡಮ್. ಹೇಗೆ ಏಟಾಯ್ತಮ್ಮ? ಯಾವ್ದೋ ಗಾಜಿನ ಚೂರು ಚುಚ್ಕೋತು. ಮನೇಲಿ ಗಾಜಿನ ಚೂರು ಅಂದ್ರೆ ಏನು? ನಿಮ್ ಕೈ ತೋರಿಸಿ. ತೋರ್ಸ್ರಿ. ಅಯ್ಯೋ, ದೊಡ್ಡ ಗಾಯ ಆಗಿರೋ ತರ ಇದೆಯಲ್ಲ. ತುಂಬಾ ರಕ್ತ ಬರ್ತಿದೆ. ಬನ್ನಿ, ಬ್ಯಾಂಡೇಜ್ ಕಟ್ತೀನಿ. ಹಾಸ್ಪಿಟಲ್ ಹೋಗಿ ಬ್ಯಾಂಡೇಜ್ ಕಟ್ಟಿಸ್ಕೋತೀನಿ ಮೇಡಮ್. ಬನ್ನಿ, ನಾನ್ ಬ್ಯಾಂಡೇಜ್ ಹಾಕ್ತೀನಿ. ಪರವಾಗಿಲ್ಲ ಮೇಡಮ್. ತೋರ್ಸಿ. ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ, ತೋರಿಸಿ ಮೇಡಮ್. ವಿಗ್ರಹ ಎಲ್ಲಿ? ಯಾವ ವಿಗ್ರಹ ಮೇಡಮ್? ನೀನು ಮುಚ್ಚಿಟ್ಟಿರೋ ವಿಗ್ರಹ. ನಂಗೇನು ಗೊತ್ತಿಲ್ಲ ಮೇಡಮ್. ಮರ್ಯಾದೆಯಿಂದ ನಿಜ ಹೇಳು. ನಿನ್ ಬಾಯಲ್ಲಿ ಪಾನ್ ಬಿಡ. ನಿನ್ ಸೀರೆ ಒಳಗೆ ಜೀನ್ಸ್ ಪ್ಯಾಂಟ್ನ ನಾನ್ ನೋಡ್ದೆ. ನಿನ್ ಕೈಗೆ ಗಂಧ ಅರಿಶಿನ ಅಂಟಿದೆ. ಅದನ್ ಕವರ್ ಮಾಡಕ್ಕೆ ಕೈ ಕುಯ್ಕೊಂಡು. ಮಮ್ಮಿ, ಮಮ್ಮಿ. ಏಯ್ ನಿಂತ್ಕೋ. ಅಖಿಲ್, ಬೇಡ, ತಡಿಬೇಡ. ಅವಳಿಂದ ಹೋಗ್ಬೇಡ. ನಿನ್ ಕೈ ಗಾಯ ಆಯ್ತಲ್ಲಮ್ಮ. ಪರವಾಗಿಲ್ಲ ಅತ್ತೆ. ಹೊಸವ್ರೆ, ಯಾರಮ್ಮ ಹುಡುಗಿ? ಯಾರೋ ಕಳ್ಳಿ ಮಾವ. ನಮ್ ಮನೇಲಿ ವ್ರತ ನಡೀತಿದೆ ಅಂತ ತಿಳ್ಕೊಂಡು ನಮ್ ವಿಗ್ರಹನ ಕದ್ದು ನಕಲಿ ವಿಗ್ರಹ ಇಡ್ಬೇಕು ಅಂತಿದ್ಲು. ಅದಕ್ಕೆ ನಿನ್ ಪ್ರಾಣನ ಲೆಕ್ಕಿಸ್ದೆ ಅನುನ ವಿಗ್ರಹನ ಕಾಪಾಡಿದ್ಯ ವಸು. ಅಲ್ ನೋಡು, ಆ ಬ್ಯಾಗಲ್ಲಿ ವಿಗ್ರಹ ಇದೆ.
ಹೇಳಿದೆ, ಆದ್ರೆ ನಡೀತಿದೆ. ಈ ಸಲ ವ್ರತ ಶುರುವಾಗಿದೆ. ನೆಕ್ಸ್ಟ್ ಟೈಮ್ ನೋಡೋಣ. ಹೋಗ್ ಕೂತ್ಕೋ. ನಾವು ಹೋಗಿ ಕೂತ್ಕೊಳ್ಳೋಣವಾ ರಾಜ? ಎಲ್ಲಿ? ಅಲ್ಲಿ. ನಾವ್ಯಾಕಮ್ಮ ಅಲ್ಲಿ ಕೂತ್ಕೋಬೇಕು? ಏನದು ಅಮ್ಮ ಗುಮ್ಮ ಅಂತಲ್ಲ, ಸುಮಾ ಅಂತ ಕರೀರಿ. ದೇವ್ರೇ. ಕೇಳಿ, ಈ ವರ್ಷ ಆಗದೆ ಇದ್ರು ಬರೋ ವರ್ಷ ನಾವು ಹಸೆಮಣೆ ಮೇಲೆ ಕೂತ್ಕೊಳ್ಳೋಣ, ಸರಿನಾ? ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದಾರೆ ಇವರು? ಅಯ್ಯೋ, ನೀವ್ಯಾಕೆ ತಗೊಂಡ್ ಬಂದ್ರಿ? ತರಬಾರ್ದಾ? ಅಂದ್ರೆ ನಾನೇ ಕೆಳಗ್ ಬರ್ತಿದ್ನಲ್ಲ ಅಂತ. ಕೆಳಗ್ ಬಂದ್ ಏನ್ ಮಾಡ್ತಿದ್ರಿ? ಊಟ ಮಾಡ್ತೀನಿ. ಹೇಗ್ ತಿಂತೀರಾ? ಹೇಗೆ ಅಂದ್ರೆ ಏನ್ರಿ, ದಿನ ತಿನ್ನೋ ತರನೇ ತಿಂತೀನಿ. ಹಾಗಿದ್ರೆ ಇವಾಗ ತಿಂದು ತೋರಿಸಿ. ತಿನ್ನೋದಕ್ಕೆ ತುಂಬಾ ಕಷ್ಟ ಆಗ್ತದೆಯಲ್ಲ, ಅದಕ್ಕೆ ನಾನೇ ಮೇಲ್ ತಗೊಂಡ್ಬಂದಿದ್ದು. ನಾನೇ ನಿಮಗೆ ತಿನ್ನಿಸ್ತೀನಿ, ಹಾಯಾಗಿ ತಿನ್ನಿ. ನೀವು ತಿನ್ನಿಸ್ತೀರಾ? ಯಾಕೆ, ನನ್ನ ಕೈಯಿಂದ ನೀವು ತಿನ್ನಲ್ವಾ? ಹಾಗಂತಲ್ಲ, ನಿಮಗೆ ಯಾಕೆ ತೊಂದ್ರೆ ಅಂತ. ಇದ್ರಲ್ಲಿ ತೊಂದರೆ ಏನಿದೆ? ನಿಮ್ ಪ್ಲೇಸಲ್ಲಿ ನಾನಿದ್ದಿದ್ರೆ ನೀವೇ ನಿಮ್ ಕೈಯಾರ ನನಗೆ ತಿನ್ನಿಸ್ತಾ ಇರ್ಲಿಲ್ವಾ? ಖಾರ ಆಗಿದೆಯಾ? ರುಚಿಯಾಗಿದೆ ರೀ. ಮತ್ ಯಾಕೆ ಕಣ್ಣೀರು? ಗೊತ್ತಿಲ್ಲ. ಆಂಟಿ ಅಂಕಲ್ ನೆನಪು ಬಂತಾ? ಅವರನ್ನ ನೀವು ಮರ್ಸಿದ್ದೀರಾ. ಯಾಕ್ರಿ ಅನುಗೋಸ್ಕರ ಅಷ್ಟೊಂದು ರಿಸ್ಕ್ ತಗೊಂಡ್ರಿ? ಯಾಕಂದ್ರೆ ಏನ್ರಿ, ಅನು ನನ್ ಮಗಳು. ಅವಳು ತೊಂದ್ರೆಲಿದ್ರೆ ನಾನ್ ನೋಡ್ಕೊಂಡು ಹೇಗಿರ್ಲಿ? ಅಲ್ಲಿ ನಾವೆಲ್ಲ ಇದ್ವಲ್ರಿ, ನೀವೇ ಯಾಕೆ ಅಷ್ಟೊಂದು ರಿಸ್ಕ್ ತಗೊಂಡ್ರಿ? ನಿಮ್ಗೇನಾದ್ರೂ ಆಗಿದ್ರೆ? ಅನುಗೇನು ಆಗ್ಬಾರ್ದು ಅಂತ ಅನ್ಕೊಂಡೆ. ನೀವು ತುಂಬಾ ದೊಡ್ಡ ರಿಸ್ಕ್ ತಗೊಂಡಿದ್ರಿ. ಹೆಣ್ಣು ಒಂದ್ ಮಗುಗ್ ತಾಯಿ ಆಗ್ಬೇಕು ಅಂತಂದ್ರೆ ಪ್ರಸವ ವೇದನೆನ ತಡ್ಕೋಬೇಕು ರೀ. ಅದೇ ಬೇರೆ ಮಗುಗ್ ತಾಯಿ ಆಗ್ಬೇಕು ಅಂದ್ರೆ ಆ ಮಗುನ ಕಣ್ಣಿನ ರೆಪ್ಪೆ ತರ ನೋಡ್ಕೋಬೇಕು. ಇವತ್ ನಾನ್ ಮಾಡಿದ್ದು ಅದನ್ನೇ. ಅನು ಹೆತ್ತು ತಂದೆ ನೀವು. ನನಗಿಂತ ಅನು ಮೇಲೆ ನಿಮ್ಗೆ ಜಾಸ್ತಿ ಜವಾಬ್ದಾರಿ ಇರತ್ತೆ. ಆದ್ರೆ ನಿಮ್ಗಿಂತ ಮುಂಚೆ ನಾನ್ ರಿಸ್ಕ್ ತಗೊಂಡ್ರೇನೆ ಅಲ್ವಾ ಅನುಗ್ ತಾಯಿಯಾಗೋ ಅದೃಷ್ಟ ನನಗ್ ಸಿಗೋದು. ಅದಕ್ಕೋಸ್ಕರ ನಿಮ್ ಪ್ರಾಣನೇ ಪಣಕ್ಕಿಡ್ತೀರಾ? ಹೆಣ್ಮಕ್ಳಿಗೆ ಪ್ರತಿಯೊಂದು ಪ್ರಸವನೂ ಒಂದು ಪುನರ್ಜನ್ಮ ತರ. ಒಂದು ಮಗುನ ಈ ಭೂಮಿ ಕರ್ಕೊಂಡ್ ಬರೋಕೆ ಅವಳು ಸತ್ತು ಬದುಕ್ತಾಳೆ. ಅನುಗೋಸ್ಕರ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ಕೊಂಡೆ. ಅವಳಿಗ್ ನಾನು ಜನ್ಮ ಕೊಟ್ಟಿಲ್ಲ, ಆದ್ರೆ ಜನ್ಮ ಪೂರ್ತಿ ಅನುಗೆ ನನ್ ತಾಯಿನೇ ಅಲ್ವಾ. ಅಮ್ಮ ಅಂದ್ರೆ ಮಕ್ಳಿಗೆ ಹಸುವು ನೀಗ್ಸೋದ್ರ ಜೊತೆ ಜೀವನೂ ಕೊಡ್ತಾಳೆ. ನೀವು ತುಂಬಾ ಗ್ರೇಟ್ ರೀ. ಅನು ಕೀರ್ತಿಗೆ ಅವ್ರ ಅಮ್ಮಂತರ ಅಮ್ಮ ಬಂದ್ರೆ ಸಾಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಅವ್ರಿಗಿಂತ ಗ್ರೇಟ್ ರೀ. ಅಮ್ಮನ್ನ ಮೀರ್ಸೋರು ಯಾರು ಇಲ್ಲ ರೀ.
ನಾನು ಅನು ಕೀರ್ತಿ ಅಮ್ಮ ಅಷ್ಟೇ. ನನಗಿಷ್ಟ ಆದ್ರಿ. ಏನಂದ್ರಿ? ಐ ಮೀನ್ ನಿಮ್ ಮಾತು ನನಗಿಷ್ಟ ಆಯ್ತು ಅಂತಂದೆ. ನೀವ್ ಮಾಡೋ ಕೆಲ್ಸ ಇನ್ನೂ ಜಾಸ್ತಿ ಇಷ್ಟ ಆಯ್ತು. ಐ ಲೈಕ್ ಯು ರೀ. ಏನಂದ್ರಿ? ಅಂದ್ರೆ ನಿಮ್ ಮಾತು, ನಿಮ್ ಕೆಲ್ಸ ನಾನು ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ಇದಕ್ ಮುಂಚೆ ಇಷ್ಟ ಇರ್ಲಿಲ್ವಾ? ನೀವಂದ್ರೆ ಗೌರವ ಇತ್ತು, ಈಗ ಅದು. ಅಂದ್ರೆ ಈಗ ಗೌರವ ಕೂಡ ಹೋಯ್ತಾ? ಹಾಗಲ್ಲ ರೀ, ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನೀವು ತುಂಬಾ ಎತ್ತರಕ್ಕೆ ಬೆಳೆದಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಮನ್ನ ಒಳ್ಳೆ ಒಳ್ಳೆ ಮಾತುಗಳಲ್ಲಿ ಹೊಗಳಬೇಕು ಅಂತ ಅನಿಸ್ತಿದೆ. ನಾನೇನೋ ಅಷ್ಟು ಒಳ್ಳೆಯವಳಲ್ಲ. ಇನ್ನೂ ಹೇಳ್ಬೇಕು ಅಂದ್ರೆ ನನ್ ಮಕ್ಳು ಯೋಗಕ್ಷೇಮ ಮಾತ್ರ ನೋಡ್ಕೊಳ್ಳೋ ಸ್ವಾರ್ಥಿ ನಾನು. ನನ್ನ ನೀವು ಹೊಗಳೋ ಅವಶ್ಯಕತೆ ಇಲ್ಲ. ಇನ್ನು ಸಾಕು ರೀ, ಹೊಟ್ಟೆ ತುಂಬ ಹೋಯ್ತು. ಇದೊಂದು ತುತ್ತು, ಲಾಸ್ಟ್ ತುತ್ತು, ಕೊನೆ ತುತ್ತು. ಆನೆ ಆನೆ. ತುಂಬಾ ಥ್ಯಾಂಕ್ಸ್ ರೀ. ಹೌದು, ನೀವು ತಿಂದ್ರಾ? ಹಾ, ತಿಂದೆ. ನಿಜ ಹೇಳಿ, ಯಾವಾಗ್ಲೂ ನಾನ್ ಬಡ್ಸಿದ್ರೇನೆ ಅಲ್ವಾ ನೀವು ತಿನ್ನೋದು? ನೀವು ಬಡಿಸಿದ್ರಿ ಹೊಸವ್ರೆ, ನಾನ್ ತಿಂದೆ. ಇದಕ್ಕಿಂತ ಜಾಸ್ತಿ ನೀನು ಕೇಳಕ್ ಹೋಗ್ಬೇಡಿ. ನಿಮಗೆ ಊಟ ಮಾಡಿ ಹೊಟ್ಟೆ ತುಂಬಿತು, ನನಗೆ ನಿಮ್ಮ ಮಾತಿಂದ ಹೊಟ್ಟೆ ತುಂಬಿತು. ನಾವಿನ್ನು ಮಲ್ಗಣ್ವಾ? ಎಕ್ಸ್ಕ್ಯೂಸ್ ಮೀ, ನೀವು ಹಾರಿಕಾ ಅಲ್ವಾ? ಹೌದು, ನೀವ್ಯಾರು? ಐ ಆಮ್ ಅರವಿಂದ್ ಕೃಷ್ಣ, ಮಾಡೆಲ್ ಕೋಆರ್ಡಿನೇಟರ್. ನಿಮಗೆ ನಾನ್ ಹೇಗ್ ಗೊತ್ತು? ಮೊನ್ನೆ ನೀವೊಂದು ಶೋಲ್ ಪಾರ್ಟಿಸಿಪೇಟ್ ಮಾಡಿದ್ರಲ್ವಾ, ಆ ಶೋಗ್ ನಾನು ಬಂದಿದ್ದೆ. ಅವತ್ತು ನೀವೇ ವಿನ್ ಆಗ್ತೀರಾ ಅಂತ ಅನ್ಕೊಂಡಿದ್ದೆ. ಬ್ಯಾಡ್ ಲಕ್, ಜಡ್ಜಸ್ಗೆ ಬ್ಯಾಡ್ ಟೇಸ್ಟ್ ಇತ್ತು. ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೋ ವಿನ್ನರ್ ಮಾಡ್ಬಿಟ್ರು. ಹ್ಞೂ ಕಣಪ್ಪ, ಅವತ್ತು ಆ ವಸು ವಿನ್ ಆದ್ಲು, ಇವಳು ಸೋತ್ ಹೋದ್ಲು. ಯು ಡೋಂಟ್ ವರಿ, ನಿಮಗ್ ಟಾಪ್ ಮಾಡೆಲ್ ಆಗೋ ಎಲ್ಲಾ ಕ್ವಾಲಿಟೀಸ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಮನ್ನ ಈ ಕಂಟ್ರಿಲೇನೆ ನಂಬರ್ 1 ಮಾಡೆಲ್ ಆಗಿ ಮಾಡ್ತೀನಿ. ನಂದು ಮಾಡೆಲ್ ಏಜೆನ್ಸಿ ಕೂಡ ಇದೆ. ಯಾಕೆ? ಒಂದ್ ವೇಳೆ ನನ್ನ ಕೈ ಗಾಯ ಆಗಿದ್ರೆ ನೀವು ನನ್ನ ತಲೆ ಬಾಚ್ತಿರ್ಲಿಲ್ವಾ ಹೇಗೆ? ನಾನ್ ಬಾಚೋದ್ ಬೇರೆ, ನೀವು ಬಾಚೋದ್ ಬೇರೆ. ಹಾಗೇನಿಲ್ಲ ರೀ, ಎರಡೂ ಒಂದೇ. ಬನ್ನಿ, ನೀವು ಕೂತ್ಕೊಳ್ಳಿ. ಬೇಡ ರೀ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಏನಾದ್ರೂ ಅನ್ಕೋತಾರೆ. ಪರವಾಗಿಲ್ಲ ರೀ, ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡಿ. ಫಸ್ಟ್ ನೀವು ಬಂದು ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಅಭ್ಯಾಸ ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀನಿ ಡ್ಯಾಡಿ. ನೀವ್ ಈಗ್ಲೇ ಆಫೀಸಿಂದ ಬಂದಿದ್ದೀರಾ, ನೀವ್ ಹೋಗಿ ಫ್ರೆಶ್ ಆಗಿ. ಏನೂ ಆಗಲ್ಲ ರಾಕಿ, ನಿಮ್ಮ ಮಮ್ಮಿಗೆ ತಲೆ ಬಾಚಿದ ಮೇಲನೆ ನಾನು ಫ್ರೆಶ್ ಆಗ್ತೀನಿ. ನಿಲ್ಸು ಡ್ಯಾಡಿ, ನೀನ್ ಯಾಕೆ ಅವ್ರಿಗೆ ಬಾಚಿಸ್ತಿದ್ಯಾ? ಮಮ್ಮಿ ತಲೆನ ಡ್ಯಾಡಿ ಬಾಚಿದ್ರೆ ಏನಾಗುತ್ತೆ? ಇವ್ರೇನ್ ನಮ್ಮ ಮಮ್ಮಿ ಅಲ್ಲ.
ಅದಕ್ಕೆ ಡ್ಯಾಡಿ ಆ ತರ ಕೆಲಸ ಮಾಡಬಾರ್ದು. ಹೌದಾ? ಮತ್ತೆ ನನ್ ತಲೆ ಯಾರು ಬಾಚ್ತಾರೆ? ರಾಕಿ ಬಾಚ್ತೀನಿ ಅಂದ್ರೆ ನಿಮ್ ಡ್ಯಾಡಿ ಬೇಡ ಅಂದ್ರು. ನಿಮ್ ಡ್ಯಾಡಿ ಬಾಚ್ತಿದ್ರೆ ನೀನ್ ಬೇಡ ಅಂತಿದ್ಯಾ. ಯಾರ್ ಬಾಚ್ತಾ ಇದ್ರೆ ನನ್ ಕೂದ್ಲು ಗತಿ ಏನು? ಅಜ್ಜಿ ಹತ್ರನೂ ದೊಡ್ಡಮ್ಮನ ಹತ್ರನೂ ಇಲ್ಲ ಚಿಕ್ಕಮ್ಮನ ಹತ್ರನೂ ಬಾಚ್ಕೋಬೋದಲ್ವಾ? ಯಾಕೆ ನೀನ್ ಬಾಚಲ್ವಾ? ನಾನ್ ಯಾಕೆ ಬಾಚ್ಬೇಕು? ಓ, ನಿನಗ್ ಬಾಚಕ್ ಬರಲ್ಲ ಅಂತ ಆಯ್ತು. ಯಾಕೆ ಬರಲ್ಲ? ಹಾಗಾದ್ರೆ ಬಾಚಿ ತೋರ್ಸು. ಬಾಚ್ತೀನಿ ನೋಡು. ಕೊಡು ಡ್ಯಾಡಿ. ಆರ್ ಯು ಶೋರ್? ಎಸ್ ಡ್ಯಾಡಿ. ಕೊಡಿ ಡ್ಯಾಡಿ, ಬಾಚ್ತೀನಿ. ಮಾತಾಡ್ಕೊಳ್ಳೋದು ಒಳ್ಳೇದು ವಸು. ನಿಮ್ ಪ್ರೀತಿನ ಶೇರ್ ಮಾಡ್ಕೊಳ್ಳೋದು ಒಳ್ಳೇದು ವಸು. ನೀವು ಒಬ್ರಿಗೊಬ್ರು ಓಪನ್ ಅಪ್ ಆಗ್ಬೇಕು. ಪ್ರೀತಿ ವಿಷಯದಲ್ಲಿ ಗಂಡ್ಮಕ್ಳು ಅಷ್ಟು ಬೇಗ ಹೇಳ್ಕೊಳಲ್ಲ. ಮಾತಲ್ಲೂ ಏನು ಹೇಳಲ್ಲ, ದೂರದಿಂದ ಪ್ರೀತಿ ತೋರಿಸ್ತಾರೆ. ಪ್ರೀತಿ ಹೇಳ್ಕೋಬೇಕಾಗಿರೋದು ನಾವೇ ವಸು. ನಾನೇನಾದ್ರೂ ಮದುವೆ ಮಾಡ್ಕೊಂಡಿಲ್ಲ ಅಂದಿದ್ರೆ ಎಲ್ಲಿಗ್ರಿ ವಸೋರೆ? ಚಿಕ್ಕ ಕೆಲ್ಸ ಇದೆ, ಏನೋ ತಗೋಬೇಕು. ಅದೇನು ಅಂತ ಹೇಳಿ ನಾನೇ ಹೋಗಿ ತಗೊಂಡ್ಬರ್ತೀನಿ. ಅದು ನಿಮ್ ಹತ್ರ ಹೇಳಕ್ಕಾಗಲ್ಲ ರೀ. ನನ್ನ ದಾರಿಲಿ ಡ್ರಾಪ್ ಮಾಡಿ ಸಾಕು. ಶೋರ್, ಕಾರ್ ಹತ್ರ ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಬಾಯ್ ಅದ್ಕೆ. ನೀನ್ ಏನ್ ತಗೋಬೇಕು ಅಂತಿದ್ಯಾ ಅಂತ ನನ್ಗಾದ್ರೂ ಹೇಳ್ತೀಯ ವಸು? ನಾಡಿದ್ದು ಅವ್ರ ಬರ್ತ್ಡೇ ಅಲ್ವಾ, ಒಂದೊಳ್ಳೆ ಗಿಫ್ಟ್ ಕೊಟ್ಟು ಅವ್ರಿಗೆ ನನ್ ಮನ್ಸಲ್ಲಿರೋ ಮಾತನ್ನ ಹೇಳ್ಬೇಕು ಅಂತಿದ್ದೀನಿ. ಒಳ್ಳೆ ಆಲೋಚನೆ ವಸು, ಹಾಗೆ ಮಾಡು. ಅಭಿ ಹುಟ್ಟಿದ ದಿನದಿಂದ
ನಿನ್ ಮದ್ವೆ ದಿನಗಳು ಶುರು ಆಗ್ತಿದೆ ಅಂತಾಯ್ತು. ನೀನ್ ಹೋಗು, ನಾನ್ ನೋಡ್ಕೋತೀನಿ. ಥ್ಯಾಂಕ್ಸ್ ಅಕ್ಕ. ಅತ್ತೆ. ಏನ್ ಹಾರಿಕಾ, ಎಲ್ಲಿಗೆ ಹೋಗ್ತಾ ಇದೀಯಮ್ಮ? ಅತ್ತೆ, ನಾನು ಏನದು ಅಂತ ಹೇಳಮ್ಮ. ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಈಗ್ಲಾ? ಹಾ, ರಾತ್ರಿ ನನ್ ಮಮ್ಮಿ ಡ್ಯಾಡಿ ಕನ್ಸಲ್ ಬಂದಿದ್ರು. ಅವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಈವ್ನಿಂಗ್ ವಾಪಸ್ ಬಂದ್ಬಿಡ್ತೀನಿ. ಈ ಮಾತನ್ನ ಮುಂಚೆನೆ ಹೇಳಿದ್ರೆ ಅಖಿಲ್ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ನಿನ್ನ ಅವನ ಜೊತೆನೆ ಕಳಿಸ್ಕೊಡ್ತಿದ್ನಲ್ಲ. ಪರವಾಗಿಲ್ಲ ಅತ್ತೆ, ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡೋದು? ಕ್ಯಾಬಲ್ ಹೋಗಿ ಕ್ಯಾಬಲ್ ಬಂದ್ಬಿಡ್ತೀನಿ. ಸರಿನಮ್ಮ, ನಿಮ್ ಮಮ್ಮಿ ಡ್ಯಾಡಿನೂ ಕೇಳ್ದೆ ಅಂತ ಹೇಳು. ಹುಷಾರು, ಬೇಗ ಬಂದ್ಬಿಡು. ಥ್ಯಾಂಕ್ ಯು ಅತ್ತೆ. ನನ್ನ ಹತ್ರ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ಹತ್ರ ತವ್ರ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ. ಇವಳು ಮತ್ತೆ ಯಾವ್ದಾದ್ರೂ ಹಳ್ಳದಲ್ಲಿ ಕಾಲಿಟ್ಟು ತಪ್ಪು ಮಾಡ್ತಿಲ್ಲ ಅಲ್ವಾ? ಇವಳು ಎಲ್ಲಿಗೆ ಹೋಗ್ತಿದ್ದಾಳೆ? ಏನ್ರಿ ತುಂಬಾ ಖುಷಿಯಾಗಿದ್ದೀರಲ್ಲ, ಏನ್ ವಿಷಯ? ಸಸ್ಪೆನ್ಸ್. ಸಸ್ಪೆನ್ಸಾ? ಸರ್ಪ್ರೈಸ್ ಕೂಡ. ಸರ್ಪ್ರೈಸಾ? ಏನು ಅಂತ ಹೇಳಿ. ಎಷ್ಟು ದೊಡ್ಡ ಇವೆಂಟ್ ಆರ್ಗನೈಸರ್ ನೀವು. ಸಸ್ಪೆನ್ಸು ಸರ್ಪ್ರೈಸು ಅಂದ್ರೆ ಮೊದ್ಲೇ ಹೇಳ್ಬಾರ್ದು ಅಂತ ಗೊತ್ತಿರಲ್ವಾ? ಗೊತ್ತಿದೆ ರೀ, ಆದ್ರೆ ಒಂದ್ ಸಣ್ಣ ಕ್ಯೂರಿಯಾಸಿಟಿ ಇರುತ್ತಲ್ವಾ? ಅದೇ ಸಸ್ಪೆನ್ಸ್. ನಾಡಿದ್ದು ಅದೇ ಸರ್ಪ್ರೈಸ್. ಓ, ಅಂದ್ರೆ ಹೇಳಲ್ಲ ಅಂತ ಆಯ್ತು. ನಾಡಿದ್ರಿಗೂ ವೇಟ್ ಮಾಡ್ಲೇಬೇಕು. ಹೌದು, ನಾಡಿದ್ದೆ ಯಾಕೆ? ಯೋಚನೆ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ನಾಳಿದ್ದೇನದು ಸ್ಪೆಷಲಾ? ನನಗ್ ಕೇಳಿ ಅನ್ಲಿಲ್ಲ, ಯೋಚನೆ ಮಾಡಿ ಅಂತ ಹೇಳಿದ್ದು. ಓ, ಒಂದ್ಸಲ ನಿಮ್ ಬ್ರೈನ್ ನ ಮ್ಯೂಟ್ ಮಾಡ್ತೀರಾ? ವಾಟ್? ಮತ್ತೆ ನನಗೆ ಚೇಷ್ಟೆ, ಗಲಾಟೆ, ಹಠ ಮಾಡ್ತಾಳಂತ ಹೇಳ್ತೀರಾ? ಓ, ಅದನ್ನ ಕೇಳಿಸ್ಕೊಂಡ್ರಾ? ಪೂರ್ತಿ ಕೇಳ್ದೆ. ಆಚೆ ನನ್ನ ಹೊಗಳಿ ಮನ್ಸೊಳ್ಗೆ ನನ್ನ ಬೈಕೊಳ್ಳೋ ತರ ಇತ್ತು. ಹೆಣ್ಮಕ್ಳು ಮಾತಿಗೆ ಬೇರೆನೆ ಅರ್ಥ ಇರತ್ತೆ ಅಂತ ನಮಗ್ ಹೇಳ್ತೀರಾ, ಆದ್ರೆ ನಿಮ್ ಗಂಡ್ ಮಕ್ಳು ಮಾತಿಗೆ ಬೇರೆನೆ ಮೀನಿಂಗ್ ಇರತ್ತೆ. ಇಲ್ಲಿ ನಿಲ್ಸಿ, ಇಲ್ಲಿ ನಿಲ್ಸಿ. ಹೋಗಿ ತಗೊಂಡ್ ಬನ್ನಿ, ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಅವಶ್ಯಕತೆ ಇಲ್ಲ, ನಾನು ಆಟೋದಲ್ಲೋ ಕ್ಯಾಬಲ್ಲೋ ಹೋಗ್ತೀನಿ. ನೀವು ಆಫೀಸಿಗೆ ಹೋಗಿ, ಲೇಟ್ ಆಗ್ತಿದೆ. ಶೂರಾ? ಇಲ್ಲಿವರೆಗೂ ಲಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಲಿಫ್ಟ್ ಕೊಟ್ಟಿದ್ದಕ್ಕೆ ಗಿಫ್ಟ್ ಏನಿಲ್ವಾ? ನಾಡಿದ್ ಕೊಡ್ತೀನಲ್ಲ. ಹಾ, ಓಕೆ. ಬಾಯ್ ಬಾಯ್. ವಸು, ಗಿಫ್ಟ್ ತಗೊಂಡ್ಯಾ? ತಗೊಂಡೆ ಅಕ್ಕ. ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ಅಕ್ಕ. ಏನೋ ಇದೆ, ಹೇಳು. ಟ್ರಾಫಿಕ್ ಅಲ್ಲಿ ಬಂದ್ನಲ್ಲ, ತಲೆ ಸ್ವಲ್ಪ ನೋವ್ತಿದೆ ಅಷ್ಟೇ. ಓ ಹೌದಾ, ಇರು, ಸ್ಟ್ರಾಂಗ್ ಆಗಿ ಕಾಫಿ ಕೊಡ್ತೀನಿ. ಬಂದ್ರಾ? ಇವತ್ ಲೇಟ್ ಆಯ್ತಲ್ವಾ? ರಾಕಿ,
ಮಮ್ಮಿ. ಅದ್ಯಾಕ್ ರಾಕಿ, ನಾನ್ ನಿನ್ ಜೊತೆ ಮಾತಾಡ್ತಿದ್ರೆ ನೀನ್ ಆ ಕಡೆ ತಿರ್ಕೊಂಡ್ ಮಾತಾಡ್ತಿದ್ಯಾ? ಈ ಕಡೆ ತಿರ್ಗು. ಯಾಕೆ? ತಿರ್ಗು ಅಂದೆ ತಾನೆ. ರಾಕಿ, ಮೈಯೆಲ್ಲ ಕೆಸರಾಗಿದೆ. ಅದು ಬರ್ತಿದ್ದಾಗ ಮಳೆ ಬಂತು ಮಮ್ಮಿ, ಕಾಲ್ ಜಾರಿ ಕೆಳಗ್ ಬಿದ್ದೆ ಮಮ್ಮಿ, ಅದಕ್ಕೆ ಕೆಸರಾಯ್ತು. ಗಾಯ ಏನಾದ್ರೂ ಆಗಿದ್ಯಾ ರಾಕಿ? ಇಲ್ಲ ಮಮ್ಮಿ. ಇದು ಕೆಳಗ್ ಬಿದ್ದಂಟಿರೋ ಕೆಸರಿನ ತರ ಇಲ್ವಲ್ಲ, ಇನ್ನೇನೋ ಆಗಿದೆ ಅಂತ ಅನ್ನಿಸ್ತಿದೆ. ಇಲ್ಲ ದೊಡ್ಡಮ್ಮ, ನಿಜವಾಗ್ಲೂ ಕೆಳಗ್ ಬಿದ್ದೆ. ಸರಿ, ಹೋಗಿ ಫ್ರೆಶ್ ಆಗಿ ಬನ್ನಿ. ಸ್ನಾಕ್ಸ್ ಹಾಲು ಕೊಡ್ತೀನಿ, ಆಮೇಲೆ ಹೋಮ್ವರ್ಕ್ ಮಾಡಿ. ಕೀರ್ತಿ, ರಾಕಿ ಅಣ್ಣಂಗೆ ಸುಳ್ಳು ಹೇಳಕ್ ಬರುತ್ತೆ ಕೀರ್ತಿ? ಹೌದು, ದೊಡ್ಡಮ್ಮನ ಮಮ್ಮಿನ ಚೆನ್ನಾಗಿ ನಂಬಿಸ್ಬಿಟ್ಟ. ಕೊನೆಗೆ ರಾಕಿನೂ ಏನೋ ಮುಚ್ಚಿಡ್ತಿದಾನಲ್ಲ. ಅವನ್ ಒಬ್ರನ್ನ ಕೆಳಗ್ ಬೀಳ್ಸೋ ಟೈಪೇ ಹೊರತು ಕೆಳಗ್ ಬೀಳೋ ಟೈಪ್ ಅಲ್ಲ. ಹೌದು, ಈ ಹಾರಿಕಾ ಯಾಕಿನ್ನೂ ಬಂದಿಲ್ಲ? ಅಬ್ಬಾ, ಬಂದ್ಬಿಟ್ಲು. ಯಾವ ಘನ ಕಾರ್ಯ ಮಾಡ್ಕೊಂಡ್ ಬಂದ್ಲು? ಹಾರಿಕಾ, ಬಾಮ್ಮ. ಪ್ರಯಾಣ ಚೆನ್ನಾಗಾಯ್ತಾ? ಹೋಗಿದ್ ಕೆಲ್ಸ ಆಯ್ತಾ? ಅವ್ರದ್ದು ನಿಷ್ಕಲ್ಮಶವಾದ ಮನಸ್ಸು. ಓಕೆ ಅಖಿಲ್, ಫ್ರಿಜ್ಜಲ್ಲಿ ಚಾಕ್ಲೇಟ್ಸ್ ಇದೆ, ಹೋಗಿ ತಗೊಂಡ್ ಬಾ. ಸರಿ ಅಣ್ಣ. ನೌ ಯು ಮೇ ಬಿಕಮ್ ಫ್ರೆಂಡ್ಸ್. ಶೇಕ್ ಹ್ಯಾಂಡ್ ಮಾಡ್ಕೊಂಡು ನಿಮ್ ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಬಾರಾಕಿ ಕೊಡು. ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್ ಮಾಡು. ವೆರಿ ಗುಡ್. ಇವತ್ತಿಂದ ನೀವೆಲ್ಲ ಫ್ರೆಂಡ್ಸ್. ಓಕೆ, ನೋ ಫೈಟ್ಸ್. ವೆರಿ ಗುಡ್. ನೋಡಿ ಮಕ್ಕಳ, ಇನ್ಮೇಲೆ ನೀವು ಗುಡ್ ಫ್ರೆಂಡ್ಸ್ ತರ ಓದ್ಕೋಬೇಕು, ಆಡ್ಕೋಬೇಕು. ಆದ್ರೆ ಜಗಳ ಮಾತ್ರ ಆಡಬಾರ್ದು. ಓಕೆನಾ? ಮಕ್ಕಳ ಮನ್ಸು ಅರ್ಥ ಮಾಡ್ಕೊಳ್ದೆ ಜಗಳಕ್ಕೆ ಬಂದ್ವಿ. ಸಾರಿ. ಇಟ್ಸ್ ಓಕೆ. ವಸೋರೆ, ನನ್ ಮಕ್ಕಳ ಪರವಾಗಿ ನಾನ್ ಸಾರಿ ಕೇಳ್ತಿದ್ದೀನಿ. ಅಯ್ಯೋ, ಅದೆಲ್ಲ ಏನ್ ಬೇಡ, ಹೋಗ್ ಬನ್ನಿ. ಸರಿ, ಬರ್ತೀವಿ. ಬಾಯ್ ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.